ಜೆಡಿಎಸ್ ಪಕ್ಷಕ್ಕೆ 25 ವರ್ಷದ ಸಂಭ್ರಮ. ರಜತ ಮಹೋತ್ಸವವನ್ನು ದಳಪತಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಇವತ್ತು ಜೆಪಿ ಭವನದಲ್ಲಿ ನಡೆದ ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಹಲವು ಟಾಸ್ಕ್ಗಳನ್ನು ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ದೇವೇಗೌಡರು ಗುಡುಗಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಪಕ್ಷದ ಅದ್ದೂರಿ ರಜತ ಮಹೋತ್ಸವ. ಪ್ರಾದೇಶಿಕ ಪಕ್ಷ ಜೆಡಿಎಸ್ನಿಂದ ಶಕ್ತಿ ಪ್ರದರ್ಶನ. ಸರ್ಕಾರದ ವಿರುದ್ಧ ದಳಪತಿಗಳು ಗುಡುಗು. ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ 25 ವರ್ಷ ತುಂಬಿದ ಹಿನ್ನೆಲೆ ಇಂದು ಸಮಾವೇಶ ನಡೆಸಲಾಯಿತು. ನಿನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರನ್ನ ಮುಂದುವರೆಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇಂದು ನಡೆದ ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಸಿದ್ಧರಾಗಿ, ಬಿಹಾರದಲ್ಲಿ ಯಾವ ರೀತಿ ಎನ್ಡಿಎ ಜೊತೆ ಜೆಡಿಯು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದೇ ರೀತಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಂತ ಕಾರ್ಯಕರ್ತರು ಹಾಗೂ ಶಾಸಕರಿಗೆ ದಳಪತಿಗಳು ಕರೆಯನ್ನ ನೀಡಿದ್ದಾರೆ. ಕಳೆದ 25 ವರ್ಷಗಳಿಂದ ಜೆಡಿಎಸ್ ಪಕ್ಷ ನಡೆದು ಬಂದ ಹಾದಿಯ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ದೇವೇಗೌಡರ ಸಾಧನೆ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜಾರಿಗೆ ತಂದ ಯೋಜನೆಗಳ ಕುರಿತು ವಿಡಿಯೋ ತುಣುಕು ಪ್ರದರ್ಶಿಸಲಾಯಿತು. ಬಿಹಾರದಲ್ಲಿ ನಿತೀಶ್ ಕುಮಾರ್, ಇಲ್ಲಿ ಕುಮಾರಸ್ವಾಮಿ ನಾಯಕತ್ವದ ಸರ್ಕಾರ ಬರಬೇಕು ಅಂತ ದೇವೇಗೌಡರು ಆಶಯ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಜೆಡಿಯು, ಇಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅಂತ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ದಯಮಾಡಿ ಕಾಂಗ್ರೆಸ್ ಅಲ್ಲಿ ಏನಿದೆ ನಮಗೆ ಪ್ರಶ್ನೆ ಬೇಡ. 28ವರೆಗೆ ಕಾಂಗ್ರೆಸ್ ಇರಲಿ. ನಾವು ಪಕ್ಷ ನಿಖಿಲ್ ಕುಮಾರಸ್ವಾಮಿ, ಬಾಬು ಈಗ ತೆಳ್ಕೊಂಡು ಅವರು ಜೋರಾಗಿ ಹೋಗ್ತಾರೆ, ನಾನು ಸ್ವಲ್ಪ ತೆಳ್ಕೊಂಡೇ ಬರ್ತೀನಿ. ಜೊತೆಗೆ ಕುಮಾರಣ್ಣವರು ಡೆಲ್ಲಿ ಮಂತ್ರಿ ಆಗಿರಬೇಕು, ಆ ಕೆಲಸನೂ ಮಾಡಬೇಕು. ದೇಶದ ಹೊರಗಡೆ ಎಲ್ಲ ಕಡೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ, ಅದನ್ನೂ ನೋಡ್ಕೋಬೇಕು, ಇಲ್ಲೂ ಬರಬೇಕು. ಅವ್ರಿಗೆ ಟೈಮ್ ಸಿಕ್ಕಾಗಲ್ಲ ಇಲ್ಲಿ ಬರಲಿ. ಅವರು ಎಷ್ಟು ಸಾಧ್ಯವೋ ಅಷ್ಟು ಈ ಸ್ಟೇಟಲ್ಲಿ ಓಡಾಡಿ. ಇನ್ನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದರೂ ಪಕ್ಷವನ್ನ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತರಲು ಸಾಧ್ಯವಾಗ್ತಿಲ್ಲ. ನಾವೇನು ಅನ್ಯಾಯ ಮಾಡಿದ್ದೇವೆ ಈ ರಾಜ್ಯಕ್ಕೆ ಅಂತ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ರು. ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ, ರಾಜ್ಯದ ಜನರು ನಮ್ಮನ್ನು ಯಾಕೆ ತಿರಸ್ಕರಿಸ್ತಿದ್ದಾರೆ ಅಂದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹಾಕಲು ಜನ ಕಾಯ್ತಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಕ್ರಾಂತಿಗಳ ಬಗ್ಗೆ ಮಾತಾಡೋಲ್ಲ, ಆದರೆ ಮುಂದಿನ 6 ತಿಂಗಳು ನಿರೀಕ್ಷೆ ಮೀರಿದ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ ಅಂತ ಹೊಸ ಬಾಂಬ್ ಹಾಕೋದ್ರ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ನಮ್ಮ ತಂದೆಯ ಭಾವನೆಗೆ ವಿರುದ್ಧವಾಗಿ 2006ರಲ್ಲಿ ನಡೆದುಕೊಂಡಿದ್ದ ಕಾರ್ಯಕರ್ತರ ಮುಂದೆ ನೆನಪಿಸಿಕೊಳ್ಳುತ್ತಾ ಎಚ್.ಡಿ.ಕೆ ತಮ್ಮ ತಪ್ಪನ್ನ ಮೆಲುಕು ಹಾಕಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ನೀವು ಏನೇನೋ ಅನುಭವಿಸಿದ್ದೀರಿ, ನನಗೆ 5 ವರ್ಷ ಪೂರ್ಣ ಬಹುಮತ ಕೊಡಿ, ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು. ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಾವು NDA ಪಾರ್ಟ್ನರ್ಸ್ ಇದ್ದರೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋದಾಗ ಕನಿಷ್ಠ ನಾವು 80-85 ಸ್ಥಾನಗಳನ್ನು ಇವತ್ತು NDA ಜೊತೆಯಲ್ಲಿ ಹಂಚಿಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ನಾನು ಚರ್ಚೆ ಮಾಡಬೇಕು ಅಂದರೆ ನಮ್ಮ ನಾಯಕರುಗಳಲ್ಲಿ ಏನಿದ್ದೀರಿ, ಯಾಗೂ BJP ನಮ್ಮದು ಅಲಯನ್ಸ್ ಆಗ್ಬಿಡುತ್ತೆ, ಆರಾಮಾಗಿ ಗೆದ್ಕೋಬೋದು ಬಿಹಾರ ಥರ ಅಂತೇಳಿ ನೀವು ಮೈ ಮರೆತರೆ ಚರ್ಚೆ ಮಾಡೋದು ಕಷ್ಟ. ನೀವು ಎಷ್ಟು ಶ್ರಮ ಹಾಕ್ತೀರಿ ಆ ಶ್ರಮಕ್ಕೆ ನಾನು ಎಷ್ಟು ಸಂಖ್ಯೆಯನ್ನು ನಾನು ಇವತ್ತು ಕೇಳ್ಬೋದು, ಆ ಒಂದು ಶಕ್ತಿಯನ್ನು ನೀವು ನನಗೆ ಕೊಡಬೇಕು. ನನಗೆ ಆ ದೃಷ್ಟಿಯಿಂದ ಇವತ್ತಿನ ಈ ಸಭೆ ಅತ್ಯಂತ ಮಹತ್ವವಾದಂಥ ಸಭೆ. ನಮಗೆ ದಯವಿಟ್ಟು ಇವತ್ತೊಂದು ತೀರ್ಮಾನ ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಗಳಿಸ್ಕೋಬೇಕು. ನಾಡಿನ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಕಣ್ಣು ಮುಂದೆ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವೆಲ್ಲ ನಮ್ಮ ಶಾಸಕಾಂಗ ಪಕ್ಷ, ನಮ್ಮ ಶಾಸಕ ಮಿತ್ರರನ್ನೆಲ್ಲರನ್ನೂ ಕೂಡ
ವಿಧಾನಸಭೆಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯಾಗಿ, ಒಂದು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಟವನ್ನು ಮಾಡಬಹುದಾ? ಒಟ್ನಲ್ಲಿ ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆ ನಾಯಕರು ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇದೇ ವೇಳೆಯಲ್ಲಿ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ 85ರಿಂದ 90 ಕ್ಷೇತ್ರಗಳಲ್ಲಿ ಗೆಲ್ಲಿಸಬೇಕೆಂದು ದಳಪತಿಗಳು ಕರೆ ನೀಡಿದ್ದಾರೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.